ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನಲ್ಗೆ ಸ್ವಾಗತ. ಇಂದು ಸತ್ಯಭಾಮ ಶ್ರೀಕೃಷ್ಣನನ್ನು ತನ್ನ ಪತಿಯಾಗಿ ಹೇಗೆ ಪಡೆದಳು ಎಂದು ತಿಳಿಯೋಣ. ದ್ವಾರಕಾ ನಗರದ ಪಕ್ಕದಲ್ಲಿ ಸತ್ಯಜಿತು ಎಂಬ ಪ್ರಮುಖನೊಬ್ಬನು ರಾಜನ ಹಾಗೆ ಭೋಗಭಾಗ್ಯಗಳಿಂದ ಮೆರೆಯುತ್ತಿದ್ದನು. ತಾನು ಸೂರ್ಯವಂಶದ ಕ್ಷತ್ರಿಯನೆಂದು ಗರ್ವದಿಂದ ಹೇಳಿಕೊಳ್ಳುತ್ತಾ ಸ್ವತಃ ಸೂರ್ಯನನ್ನು ಧ್ಯಾನಿಸುತ್ತಾ ದೊಡ್ಡ ತಪಸ್ಸನ್ನೇ ಮಾಡಿದನು. ಸೂರ್ಯನು ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ ಶಮಂತಕಮಣಿ ಎಂಬ ದೊಡ್ಡದೊಂದು ವಜ್ರವನ್ನು ಅವನಿಗೆ ನೀಡಿದನು. ಆ ಶಮಂತಕಮಣಿಯಿಂದ ಹೊರಡುವ ಕಾಂತಿ ಕಿರಣಗಳು ಬಂಗಾರದ ಹರಳುಗಳಾಗಿ ಪ್ರತಿದಿನವೂ ಅವನಿಗೆ ಅಪಾರವಾಗಿ ಬಂಗಾರವನ್ನು ಕೊಡುತ್ತಿತ್ತು. ಸತ್ಯಜಿತು ಪ್ರಮುಖರಿಗೆ ಆಹ್ವಾನಗಳನ್ನು ಕಳುಹಿಸಿ ಅವರ ಮುಂದೆ ಶಮಂತಕಮಣಿಯನ್ನು ತೋರಿಸಿ ಅದರ ಪ್ರಭಾವವನ್ನು ವರ್ಣಿಸುತ್ತಾ ಸಂತೋಷದಿಂದ ಉಬ್ಬಿಕೊಳ್ಳುತ್ತಿದ್ದನು. ಕೃಷ್ಣನಿಗೂ ದ್ವಾರಕೆಗೆ ಆಹ್ವಾನ ಕಳುಹಿಸುತ್ತಿದ್ದನು. ಆದರೆ ಅವನ ಹೆಮ್ಮೆಯ ವಿಷಯಕ್ಕೆ ಬೆಲೆ ಕೊಡದ ಕೃಷ್ಣನು ಅವನ ಆಹ್ವಾನಕ್ಕೆ ಬರಲಿಲ್ಲ. ಸಮಯವಿದ್ದಾಗ ಬರುವನೆಂದು ಸಮಾಚಾರ ಮಾತ್ರ ಕಳುಹಿಸುತ್ತಿದ್ದನು. ಸತ್ಯಜಿತುವಿಗೆ ಕೃಷ್ಣನ ಮೇಲೆ ಒಳ್ಳೆಯ ಅಭಿಪ್ರಾಯವೇನಿರಲಿಲ್ಲ. ಆ ಕಳ್ಳ ಕೃಷ್ಣ ಬರದಿಲ್ಲವೇನು, ಕ್ಷೇಮೆ ಏನೋ ಯಾದವ ಪ್ರಮುಖನೆಂಬ ಮರ್ಯಾದೆಗೆ ಆಹ್ವಾನ ಕಳಿಸಿದೆ, ಹೋಗಲಿ ಎಂದುಕೊಂಡನು. ಈ ಸತ್ಯಜಿತುವಿಗೆ ಸತ್ಯಭಾಮ ಎಂಬ ಅಪೂರ್ವ ಸುಂದರಿಯಾದ ಮಗಳಿದ್ದಳು. ಶಮಂತಕಮಣಿಯೊಂದಿಗೆ ಸತ್ಯಭಾಮೆಯ ಸೌಂದರ್ಯವೋ ಖ್ಯಾತಿಗೊಂಡಿತ್ತು. ಜರಾಸಂಧನಂತಹ ರಾಜಾದಿರಾಜರು ಕೂಡ ಸತ್ಯಭಾಮೆಯನ್ನು ಮನವೊಲಿಸಿ ಮದುವೆಯಾಗಬೇಕೆಂದು ಕಾದುಕೊಂಡಿದ್ದರು. ಸತ್ಯಭಾಮೆ ವಿಘ್ನೇಶ್ವರನ ಮಹಾಭಕ್ತೆಯಾಗಿದ್ದಳು. ಪ್ರತಿ ವಿನಾಯಕ ಚೌತಿಯ ದಿನವೂ ವಿನಾಯಕನನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸುತ್ತಿದ್ದಳು. ಕೃಷ್ಣನನ್ನು ತನ್ನ ಪತಿಯಾಗಿ ಮಾಡಬೇಕೆಂದು ಪ್ರಾರ್ಥಿಸುತ್ತಿದ್ದಳು. ಕೃಷ್ಣನು ಆ ದಾರಿಯಲ್ಲಿ ಬಂದಾಗಲೆಲ್ಲ ಅರಮನೆಯ ಮಾಳಿಗೆಯ ಮೇಲೆ ನಿಂತುಕೊಂಡು ನೋಡುತ್ತಾ ಕಡೆಗೆ ವಿಘ್ನೇಶ್ವರನ ಮುಂದೆ ಅಡಬಿದ್ದು ತನ್ನ ಆಸೆ ಫಲಿಸುವಂತೆ ಮಾಡೆಂದು ಬೇಡಿಕೊಳ್ಳುತ್ತಿದ್ದಳು. ತನ್ನ ಕುಮಾರಿಯ ಮನಸ್ಸು ಗೊತ್ತಿದ್ದರೂ ಸತ್ಯಜಿತು ತಿಳಿಯದನಂತೆ ಇದ್ದನು. ಒಂದು ದಿನ ಸತ್ಯಭಾಮೆ ವಿಘ್ನೇಶ್ವರನ ಮುಂದೆ ಕಣ್ಣು ಮುಚ್ಚಿ ಧ್ಯಾನಿಸಿಕೊಂಡಿರುವುದನ್ನು ನೋಡಿ ಸತ್ಯಜಿತ, ಏಕೆ ಮಗಳೇ ಇಂತಹ ಧ್ಯಾನ? ಪ್ರತ್ಯಕ್ಷ ದೈವವಾದ ಸೂರ್ಯ ಭಗವಾನನ ಅನುಗ್ರಹವು ನಮ್ಮ ಮೇಲಿರುವಾಗ ಲಂಬೋದರನ ಮುಂದೆ ಬಗ್ಗುವ ಅಗತ್ಯ ಏನು ಬಂತು ನಿನಗೆ ಎಂದನು. ಸತ್ಯಭಾಮೆ, ಹಾಗೆ ಮಾತ್ರ ಹೇಳಬೇಡ ಅಪ್ಪ. ಮನೋ ಇಚ್ಛೆಗಳನ್ನು ಸುಲಭವಾಗಿ ಈಡೇರಿಸಬಲ್ಲ ದೇವನು ವಿಘ್ನೇಶ್ವರನೊಬ್ಬನೇ ಎಂದು ನಂಬಿದ್ದೇನೆ ಎಂದಳು. ಏನದು ನಿನ್ನ ಮನೋ ಇಚ್ಛೆ? ರುಕ್ಮಿಣಿಯೊಂದಿಗೆ ಪಾಲು ಹಂಚಿಕೊಳ್ಳುವುದು ತಾನೇ ಎಂದನು ವ್ಯಂಗ್ಯ ಭಾವದಿಂದ ಸತ್ಯಜಿತ. ಪಾಲು ಹಂಚಿಕೊಳ್ಳುವವಳೇ ನಾನು. ಕೃಷ್ಣನನ್ನು ನನ್ನ ಅಧೀನದಲ್ಲೇ ಇಟ್ಟುಕೊಳ್ಳುತ್ತೇನೆ ಎಂದಳು ಸತ್ಯಭಾಮೆ. ಸತ್ಯಭಾಮೆ ಹಟಗಾರಳೆಂದು ಸತ್ಯಜಿತುವಿಗೆ ಗೊತ್ತಿತ್ತು. ಆದರೂ ತನ್ನ ಮಗಳು ಮುಗ್ಧಳೆಂದು ಬೆಳೆದ ಮೇಲೆ ಬುದ್ಧಿ ತಂದುಕೊಳ್ಳುವಳೆಂದು ತನಗೆ ತಾನೇ ಸಮಾಧಾನ ಹೇಳಿಕೊಂಡನು ಸತ್ಯಜಿತ. ಮೂರನೇ ದಿನವೇ ಕೃಷ್ಣನು ಸತ್ಯಜಿತುವಿನ ಬಳಿಗೆ ಬಂದು, ನಿಮ್ಮ ಆಹ್ವಾನದಂತೆ ಬರಲಾಗಲಿಲ್ಲ, ಈ ದಿನ ಸಮಯ ಸಿಕ್ಕಿತು ಎಂದು ಮಾತನಾಡುತ್ತಾ ಕುಳಿತನು. ಅವನು ಬಂದಿರುವ ಸಂಗತಿ ತಿಳಿದು ಸತ್ಯಭಾಮೆ ಸಂಭ್ರಮಗೊಂಡು ಸ್ವಲ್ಪ ಶೃಂಗಾರ ಮಾಡಿಕೊಂಡು ಏನೋ ನೆವ ಹಿಡಿದು ಅವರ ಮುಂದೆ ಬಂದಾಗ ಆಗಲೇ ಕೃಷ್ಣನು ಹೊರಟು ಹೋಗಿ ಆಯಿತು. ಸತ್ಯಭಾಮೆಗೆ ನಿರಾಶೆಯಾಯಿತು. ಸತ್ಯಜಿತು ಶಮಂತಕಮಣಿಯನ್ನು ಮುಷ್ಟಿಯೊಳಗೆ ಭದ್ರವಾಗಿ ಹಿಡಿದುಕೊಂಡು ಕೃಷ್ಣನು ಹೋದ ದಿಕ್ಕನ್ನೇ ದಿಗಿಲಿನಿಂದ ನೋಡುತ್ತಾ ನಿಂತಿದ್ದನು. ಸತ್ಯಭಾಮೆ, ಏನಿದು ಅಪ್ಪ, ಹಾಗೆ ನೋಡುತ್ತಾ ನಿಂತಿದ್ದೀರಲ್ಲ? ನನ್ನನ್ನು ತನಗೆ ಕೊಡುವಂತೆ ಕೃಷ್ಣನು ಕೇಳಿಲ್ಲವಷ್ಟೇ ಎಂದಳು. ಸತ್ಯಜಿತು, ಹಾಗೊಂದು ವೇಳೆ ಕೇಳಿದರೂ ನಾನು ಲಕ್ಷ್ಯ ಮಾಡುತ್ತಿರಲಿಲ್ಲ. ಅವನು ಏನು ಕೇಳಿದನು ಗೊತ್ತೇ? ಈ ಶಮಂತಕಮಣಿಯನ್ನು ಕೊಡುವಂತೆ ಕೇಳಿದ ಎನ್ನಲು ಸತ್ಯಭಾಮ, ನೀವು ಇದನ್ನು ತೋರಿಸಿ ಇದರ ಮಹಿಮೆಗಳನ್ನು ಅವರಿಗೆ ಹೇಳಿದ್ದೀರಿ, ಹೌದೇ ಎಂದಳು. ಹೌದು, ಹೇಳಿದೆ. ಅದಕ್ಕೆ ಈ ಮಣಿ ತನ್ನಂತವನ ಹತ್ತಿರ ಇದ್ದರೆ ಪ್ರಜೆಗಳಿಗೆಲ್ಲ ಶ್ರೇಯಸ್ಸಾಗುವ ಹಾಗೆ ಏನೇನೋ ಮಾತನಾಡುತ್ತಾನಂತೆ ಅವನು ಎಂದನು ಸತ್ಯಜಿತ್. ಪ್ರಜೆಗಳಿಗೆ ಏನೇನೋ ಮಾಡ್ತಾನಂತೆ ಅವನು ಎಂದನು ಸತ್ಯಜಿತ್. ಸತ್ಯಭಾಮೆ ನಸುಗೋಪದಿಂದ, ಅಂತೂ ನನಗಿಂತ ನಿಮಗೆ ಈ ಮಣಿಯೇ ಹೆಚ್ಚಾಯಿತಾ
ಎಂದು ಸರಸರನೆ ಅಲ್ಲಿಂದ ಹೊರಟು ಹೋಗತೊಡಗಿದಳು. ಸತ್ರಜಿತ್ತು, ಹಾಗೆ ಅಂದುಕೊಳ್ಳಬೇಡಮ್ಮ, ಆ ಕೃಷ್ಣನ ದುರಾಸೆಗೆ ಅಸಹ್ಯ ಬಂತು ಅಷ್ಟೇ. ನಿನಗೂ ಈ ಮಣಿಗೂ ಎಲ್ಲಿಯ ಹೋಲಿಕೆ ಎಂದನು. ಕೃಷ್ಣನು, ಈ ಮಣಿ ಕೊಡುವ ಬಂಗಾರವನ್ನು ತಾನೇ ಅನುಭವಿಸಬೇಕೆಂದು ಹೇಳಿಲ್ಲವಲ್ಲ, ಆಗಿರುವಾಗ ಅವನದು ದುರಾಸೆ ಹೇಗಾಯಿತು? ಕೃಷ್ಣನಂತವನು ಕೇಳಿದರೆ ಸಂತೋಷದಿಂದ ಕೊಟ್ಟು ಬಿಡುವುದೇ ಒಳ್ಳೆಯದು ಎಂದಳು ಸತ್ಯಭಾಮ. ಈ ಮಾತು ಕೇಳಿ ಇವಳೇ ಈ ಮಣಿಯನ್ನು ಕದ್ದು ಕೃಷ್ಣನಿಗೆ ಕೊಡುವಳೇನೋ ಎಂದು ಸತ್ರಜಿತುವಿಗೆ ಭಯವಾಯಿತು. ಅವನು ಕಂಪಿಸುತ್ತಾ, ನಾನು ಜೀವಂತವಿರುವವರೆಗೂ ಈ ಮಣಿಯನ್ನು ಯಾರಿಗೂ ಕೊಡಲಾರೆ. ಇದು ನನ್ನ ಪ್ರಾಣ, ನನ್ನ ಸರ್ವಸ್ವ, ಇದೇ ತಿಳಿದುಕೋ ಎಂದು ಗಟ್ಟಿಯಾಗಿ ಕೂಗಿ ಹೇಳಿದನು. ಸತ್ಯಭಾಮೆ ಅಸಹ್ಯ ಭಾವದಿಂದ, ಹೌದು ಹೌದು, ಈ ಮಣಿಯೇ ನಿಮಗೆ ದೊಡ್ಡದು, ನನಗಿಂತಲೂ ಬಹುದೊಡ್ಡದು. ಆ ಶಮಂತಕ ಮಣಿ ದೊಡ್ಡದೋ ನಾನು ದೊಡ್ಡದೋ ಎಂಬುದನ್ನು ಆ ಕೃಷ್ಣನೇ ನಿರೂಪಿಸಬೇಕು ಎಂದು ತಂದೆಯನ್ನು ದೂರು ದೂರು ನೋಡಿ ಸರಸರನೆ ಹೊರಟು ಹೋದಳು. ಕೆಲವು ದಿನಗಳ ಮೇಲೆ ವಿನಾಯಕ ಚತುರ್ಥಿ ಬಂದಿತ್ತು. ಸತ್ಯಭಾಮೆ ವಿನಾಯಕನನ್ನು ಪೂಜಿಸಿ ಆ ದಿನ ಸಾಯಂಕಾಲದಲ್ಲಿ ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡು ಬೋಯಾಳಿಗಳಿಗೆ ಕೃಷ್ಣನ ಮನೆಗೆ ಹೋಗಲು ಹೇಳಿದಳು. ಸಂಜೆಯಾದಂತೆ ಆಕಾಶದಲ್ಲಿ ದಟ್ಟವಾಗಿ ಮೋಡು ಕವಿದು ತೊಡಗಿತು. ಕೃಷ್ಣ ಹಸುವಿನ ಹಾಲು ಹಿಂಡಲು ತೊಡಗಿದ್ದನು. ಒಮ್ಮೆಗೆ ಆಕಾಶದಲ್ಲಿ ಮೋಡವು ಬಿಟ್ಟು ಹೋಗಿ ಚತುರ್ಥಿ ಚಂದ್ರಬಿಂಬವು ಹಾಲಿನ ಪಾತ್ರೆಯಲ್ಲಿ ತಳಕನೆ ಹೊಳೆಯಿತು. ಕೃಷ್ಣನು ನೋಡಿದ ಮರುಕ್ಷಣದಲ್ಲೇ ಮೋಡ ಕವಿದು ಚಂದ್ರಬಿಂಬ ಮಾಯವೂ ಆಯಿತು. ವಿನಾಯಕ ಚತುರ್ಥಿಯ ದಿನ ಚಂದ್ರನನ್ನು ಕಣ್ಣಿಗೆ ಬಿದ್ದಿದ್ದನ್ನು ನೋಡಿ ಕೃಷ್ಣನ ಮೈ ಜುಮ್ಮೆಂದಿತು. ತನ್ನೊಳಗೆ ನೊಂದುಕೊಳ್ಳುತ್ತಾ ಕೃಷ್ಣನು ಪೂಜಾ ಮಂದಿರಕ್ಕೆ ಹೋಗಿ ಅಕ್ಷತೆ ಕಾಳುಗಳನ್ನು ತಲೆಯ ಮೇಲೆ ಚೆಲ್ಲಿಕೊಂಡು ವಿಘ್ನೇಶ್ವರನ ಮುಂದೆ ನಿಂತು ಕಣ್ಣು ಮುಚ್ಚಿ, ದೇವ, ಪ್ರತಿಬಿಂಬವೇ ಆದರೂ ಚಂದ್ರನನ್ನು ನೋಡಿಬಿಟ್ಟೆ, ಎಲ್ಲ ನಿನ್ನ ದಯೆ ಎಂದು ಧ್ಯಾನಿಸಿದನು. ಆಗ ವಿಘ್ನೇಶ್ವರನ ವಿಗ್ರಹದೊಳಗಿಂದ, ಕೃಷ್ಣ, ಹೆದರಬೇಡ, ನೋಡಬೇಕೆಂದೇನೂ ನೀನು ನೋಡಲಿಲ್ಲ, ಸುಮ್ಮನೆ ನಿಂದೆ ಬಂದರೂ ಮೋಡ ಬಿಟ್ಟು ಹೋದ ಹಾಗೆಯೇ ಹೋಗುಬಿಡುತ್ತದೆ. ಇದೂ ಕೂಡ ಒಂದು ಲಾಭಕ್ಕಾಗಿಯೇ ಅಂದುಕೊಂಡು ನೆಮ್ಮದಿಯಾಗಿರು ಎಂಬ ಮಾತುಗಳನ್ನು ಕೃಷ್ಣನಿಗೆ ಹೇಳಿದನು. ಕೃಷ್ಣನು ಕಣ್ಣು ಬಿಡಿಸಿ, ನಿನ್ನ ಲೀಲೆ ವಿಘ್ನೇಶ್ವರ ಎಂದು ಆಡಿದನು. ಅದೇ ಸಮಯದಲ್ಲಿ ರುಕ್ಮಿಣಿ ಆ ಪೂಜಾ ಮಂದಿರದೊಳಗೆ ಪ್ರವೇಶಿಸಿ ವಿಘ್ನೇಶ್ವರನ ಮುಂದೆ ಧ್ಯಾನಿಸಿಕೊಂಡಿದ್ದ ಕೃಷ್ಣನನ್ನು ನೋಡಿ ಆಶ್ಚರ್ಯಪಡುತ್ತಾ, ಇದೇನಿದು, ವಿಘ್ನೇಶ್ವರ ಮಹರ್ಷಿಯರೊಂದಿಗೆ ಮಾತುಕತೆ ಆಡುವ ಹಾಗಿದೆಯಲ್ಲ, ಏನೋ ವಿಶೇಷ ಇರಬೇಕು ಎಂದಳು. ಮತ್ತೇನಿಲ್ಲ ರುಕ್ಮಿಣಿ, ಇದೇ ದಿನ ಹಿಂದಿನ ಒಂದಾನೊಂದು ವಿನಾಯಕ ಚತುರ್ಥಿಯ ದಿನ ನನ್ನ ತಾಯಿ ಯಶೋದಮ್ಮನೊಂದಿಗೆ ನಾನು ಹೇಳಿದ ಒಂದು ಮಾತು ನೆನಪಿಗೆ ಬಂತು ಅಷ್ಟೇ ಎಂದನು ಕೃಷ್ಣ. ಆ ನಿನ್ನ ಮುದ್ದು ಮಾತು ಏನೋ ಅಂತೂ ನಾನು ಸ್ವಲ್ಪ ಕೇಳಬಾರದೆ ಎಂದಳು ರುಕ್ಮಿಣಿ. ಕೇಳು. ಯಶೋದಮ್ಮ ಹಸುವನ್ನು ಹಿಂಡಿ ಹಾಕುತ್ತಿದ್ದ ಹಾಲಿನ ಪಾತ್ರೆಯಲ್ಲಿ ನಾನು ಚೌತಿಯ ಚಂದ್ರಬಿಂಬವನ್ನು ನೋಡಿ ಕೇಕೆ ಹಾಕಿದೆ. ಅಯ್ಯೋ, ಎಷ್ಟು ನಿಂದೆಗಳು ನಿನ್ನ ಮೇಲೆ ಬೀಳುತ್ತದೋ ಕಂದ ಅಂತ ಯಶೋದಮ್ಮ ತುಂಬಾ ನೊಂದುಕೊಂಡಳು. ದೊಡ್ಡವನಾದ ಮೇಲೆ ಕೂಡ ಅಪನಿಂದೆ ಬಂದಿತು ಅಂದಳು. ಅದಕ್ಕೆ ನಾನು ಹಾಗೆ ಮತ್ತೊಮ್ಮೆ ಚೌತಿ ಚಂದ್ರನನ್ನು ನೋಡಬೇಕಲ್ಲವೇ ಅಂತ ಕೇಳಿದೆ ಎಂದು ಕೃಷ್ಣನು ನಿಲ್ಲಿಸಿದನು. ಹಾಗಾದರೆ ಆಗ ಬಂದ ಅಪನಿಂದೆ ಏನಾಯಿತು ಎಂದು ಕೇಳಿದಳು ರುಕ್ಮಿಣಿ. ಬಂತಲ್ಲ ನಿಂದೆ, ನಾನು ಮಣ್ಣು ತಿನ್ನುತ್ತೇನೆ ಅಂತ ಅಣ್ಣಯ್ಯ ಸುಳ್ಳು ಸುಳ್ಳೇ ದೂರು ಹೇಳಿಯೇ ಬಿಟ್ಟ ಎಂದನು ಕೃಷ್ಣ. ಅಲ್ಲಿಗೆ ಹೋಯಿತು ಅನ್ನು. ಮತ್ತೆ ಈಗ ಏನಾಯಿತು? ಚಂದ್ರನನ್ನು ನೋಡಲಿಲ್ಲವಷ್ಟೇ, ಒಳ್ಳೆ ಕಾಲ ನೋಡಬೇಕಾದರೂ ಕಾಣಿಸದು. ಆಕಾಶ ತುಂಬ ಮೋಡ ಕವಿದಿದೆ ಎಂದು ರುಕ್ಮಿಣಿ ಮಾತನ್ನೇನೋ ಹೇಳಬೇಕೆಂದು ಅತ್ತಿತ್ತ ನೋಡಿದಳು. ಏಕೆ ಸುಮ್ಮನಾದೆ ರುಕ್ಮಿಣಿ? ಏನೋ ಹೇಳಲು ಬಂದೆ, ಏನು ವಿಶೇಷ ಎಂದು ಕೇಳಿದನು ಕೃಷ್ಣ. ಬಲು ದೊಡ್ಡ ವಿಶೇಷ ಗೊತ್ತಾ? ಆ ಸತ್ರಜಿತು ಮಹಾರಾಜರ ಮನೆಯೊಳಗಿನ ಮಣಿ ನಮ್ಮ ಮನೆಗೆ ಬಂದು ಬಿಟ್ಟಿತು ಎಂದಳು ರುಕ್ಮಿಣಿ. ಶಮಂತಕ ಮಣಿ ನಮ್ಮ ಮನೆಗೆ ಬರುವುದೆಂದರೇನು? ನಂಬಲಾರೆ. ಅದನ್ನು ಹೇಗೆ ಬರಲು ಬಿಟ್ಟನು ಆ ಸ್ವಾರ್ಥಿ ಸತ್ರಜಿತ ಎಂದು ಆಶ್ಚರ್ಯದಿಂದ ಕೇಳಿದನು ಕೃಷ್ಣ. ಆ ಮಣಿಯಲ್ಲ, ಸತ್ರಜಿತು ಅವರ ಕನ್ಯಾಮಣಿ ಸತ್ಯಭಾಮ ಬಂದಿದ್ದಳು. ಅವಳ ಹೊತ್ತಿನವರಿಗೆ ನಾವಿಬ್ಬರು ಮಾತನಾಡಿಕೊಂಡಿದ್ದೆವು. ಮಾತನಾಡುವಾಗೆಲ್ಲ ಆಚೆ ಈಚೆ ನೋಡಿ ನೋಡಿ ಹುಡುಕಿದಳು. ಪಾಪ, ಈಗಲೇ ಕಳುಹಿಸಿಕೊಟ್ಟು ಹೀಗೆ ಬಂದೆ. ನೀನು ಇಲ್ಲೇ
ಉದಿಗಿದ್ದು ಎಂದಳು ರುಕ್ಮಿಣಿ. ಚತುರ್ಥಿಯಲ್ಲವೇ, ನಮ್ಮ ಮನೆಯ ವಿಘ್ನೇಶ್ವರನನ್ನು ನೋಡಲು ಬಂದಿರಬೇಕು. ನೀನು ಪೂಜಿಸಿದ ವಿಘ್ನೇಶ್ವರನನ್ನು ನೋಡಿದಳಷ್ಟೇ ಎಂದನು ಕೃಷ್ಣ. ನೋಡಿದಳು ಪಾಪ, ವಿಘ್ನೇಶ್ವರನನ್ನು ನೋಡಬೇಕೆಂದು ಬಂದಳು, ನಿನ್ನ ಕಣ್ಣಿಗೆ ಬೀಳಬೇಕೆಂದು ಬಂದಳು. ಅವಳ ಕಣ್ಣುಗಳು ನಿನ್ನನ್ನು ಹುಡುಕುವ ಹಾಗೆ ವಿಘ್ನೇಶ್ವರನ್ನು ನೋಡಲೇ ಇಲ್ಲ ಎಂದು ರುಕ್ಮಿಣಿ ನಕ್ಕಳು. ಇದೆಂಥ ವಿಚಿತ್ರ! ಸರಿಯಾಗಿ ಮಾತಾಡಲು ಬರದೆಂದುಕೊಂಡ ರುಕ್ಮಿಣಿ ದೇವಿ ಈ ದಿನ ಇಷ್ಟೊಂದು ಚಾತುರ್ಯವಾಗಿ ಮಾತನಾಡುವಳಲ್ಲ ಎಂದು ಕೃಷ್ಣನು ರುಕ್ಮಿಣಿಯ ಮುಖ ನೋಡಿದನು. ಕೃಷ್ಣನು ಆಶ್ಚರ್ಯಪಡುವುದನ್ನು ನೋಡಿ ರುಕ್ಮಿಣಿ ಮುಗುಳ್ನಕ್ಕಿದಳು. ಅಯ್ಯೋ ಪಾಪ, ಏನೋ ತಿಳಿಯದೆಂದೋ ಆಗಲಿ, ನಾನೇ ಹೇಳುತ್ತೇನೆ. ನನ್ನ ಮಾತನ್ನು ಸತ್ಯವೆಂದೇ ನಂಬಿ. ಆ ಕನ್ಯಾಮಣಿ ಸತ್ಯಭಾಮೆ ನಿನ್ನ ಮೇಲೆ ಎಷ್ಟು ಆಸೆ ಇಟ್ಟಿರುವಳು ಗೊತ್ತೇ? ಒಮ್ಮೆಗೆ ನಿನ್ನನ್ನು ಹಿಡಿದು ತನ್ನ ಮುಷ್ಟಿಯೊಳಗೆ ಇಟ್ಟುಕೊಳ್ಳಬೇಕೆಂದು ಮಮತೆಯಿಂದ ಅವಳು ಕಣ್ಣಲ್ಲಿ ನಾನು ನೋಡಿದೆ. ಅಯ್ಯೋ ಪಾಪ ಅನಿಸುತ್ತದೆ ಎಂದಳು. ಹಾಗಾದರೆ ನೀನು ನಿನ್ನನ್ನು ನೋಡಿ ಎಲ್ಲರೂ ಅಯ್ಯೋ ಪಾಪ ಅನ್ನಬೇಕಂತ ಅನ್ಕೊಂಡಿದೀಯಾ ಎಂದು ಕೃಷ್ಣನು ಅವಳಿಗೆ ಹೇಳಿದನು. ನಾನು ನಿನ್ನೊಂದಿಗಿನ ಅಣುಗಳೊಂದಿಗೆ ಅಣುವಾಗಿ ಇದ್ದೇನಲ್ಲ, ಆಮೇಲೆ ನೀನು ಯಾರು ಮುಷ್ಟಿಯೊಳಗಿದ್ದರೂ ನಾನು ನಿನ್ನೊಳಗೆ ಇದ್ದೇ ಇರುತ್ತೇನೆ. ನಿನ್ನಿಂದ ಇತರರಿಗೆ ಸಂತೋಷವಾದರೆ ನನಗೂ ಅದು ಸಂತೋಷವೇ. ನನ್ನ ಸಂತೋಷ ನೋಡಿ ಎಲ್ಲರೂ ಸಂತೋಷಿಸುತ್ತಾರೆ ಎಂದಳು ರುಕ್ಮಿಣಿ. ರುಕ್ಮಿಣಿ, ಎಷ್ಟು ದೊಡ್ಡ ಮನಸ್ಸು! ನೀನು ಅಂಥವಳಾದುದರಿಂದಲೇ ನನ್ನನ್ನು ಆಕರ್ಷಿಸಿ ನಿನ್ನನ್ನು ವಿವಾಹವಾಗುವ ಹಾಗೆ ಮಾಡಿರುವೆ ಎಂದನು ಕೃಷ್ಣ. ನಾನು ನನಗೆ ನಿಜವೆಂದು ತೋರುವುದನ್ನೇ ಹೇಳುತ್ತೇನೆ. ನನಗಿಂತಲೂ ಸತ್ಯಭಾಮೆಯದೇ ದೊಡ್ಡ ಮಮತೆ. ಅದು ತುಂಬ ಬಲವಾಗಿ ಅನಂತವಾದ ಪ್ರಕೃತಿ ಶಕ್ತಿಯೊಂದಿಗೆ ಕೂಡಿದ್ದು. ನನ್ನಲ್ಲಿ ಭಕ್ತಿ ಪ್ರಧಾನ ಭಾವನೆಯೊಂದೇ ಎಂದು ರುಕ್ಮಿಣಿ ಹೇಳಲು ಕೃಷ್ಣನು ಮುಗುಳ್ನಗುತ್ತಾ ಅವಳ ಬಾಯಿಯನ್ನು ಮುಚ್ಚಿ ಸಾಕು ಬಿಡು, ವೇದಾಂತ ಮಾತಾಡಬೇಡ ಎಂದನು. ಮುಂದೆ ಕೆಲವು ದಿನಗಳು ಕಳೆಯಲು ವಿನಾಯಕ ಚತುರ್ಥಿಯ ದಿನ ಕೃಷ್ಣನು ಚಂದ್ರನ ಪ್ರತಿಬಿಂಬವನ್ನು ನೋಡುವುದರ ಫಲ ಗೋಚರವಾಯಿತು. ಶಮಂತಕ ಮಣಿಯನ್ನು ಕೃಷ್ಣನು ಅಪಹರಿಸಿಬಿಟ್ಟನು ಎಂಬ ವಾರ್ತೆ ಕಳ್ಗಚ್ಚಿನಂತೆ 4 ಸುತ್ತಲೂ ಹರಡಿತು. ಮಣಿಯನ್ನು ಕಳೆದುಕೊಂಡ ಸತ್ರಜಿತ್ತು ಆ ದುಃಖದಿಂದ ಹುಚ್ಚನಾಗಿ ಬಿದ್ದಿ ತಿರುಗುತ್ತಾ, ಕಳ್ಳ ಕೃಷ್ಣ ಕಡೆಗೂ ನನ್ನ ಮಣಿ ಅಪಹರಿಸಿದ, ನನ್ನ ಸರ್ವಸ್ವವೂ ಹೋಯಿತು, ಏನು ಮಾಡಲಿ ಎಂದು ಕೈ ಇಸುಕುತ್ತಾ ಕೂಗುತ್ತಾ ತಿರುಗುತ್ತಿದ್ದನು. ತನ್ನ ಮೇಲೆ ಬಿದ್ದ ಅಪವಾದವನ್ನು ಹೋಗಲಾಡಿಸಿಕೊಳ್ಳಬೇಕಾದದ್ದು ಕೃಷ್ಣನಿಗೆ ಅಗತ್ಯವಾಯಿತು. ಅದಕ್ಕಾಗಿ ಚಿಂತಿಸಿ ಪ್ರಯೋಜನವಿಲ್ಲವೆಂದು ಕೃಷ್ಣನು, ವಿಘ್ನೇಶ್ವರ, ನಿನ್ನ ಅಮ್ಮನ ಶಾಪವನ್ನು ನಡೆಸುವೆಯಾ? ಇನ್ನಾದರೂ ದಯತೋರಪ್ಪ, ಅಪವಾದದಿಂದ ಪಾರು ಮಾಡು ಎಂದು ಧ್ಯಾನ ಮಾಡಿ ಶಮಂತಕ ಮಣಿಯ ಹುಡುಕಾಟಕ್ಕೆ ಹೊರಟನು. ಅದು ಅರಣ್ಯದಲ್ಲಿ ಕಳೆದು ಹೋಗಿರುವುದೆಂದು ತಿಳಿದು ಕೃಷ್ಣನು ಅರಣ್ಯಕ್ಕೆ ಹೋದನು. ನಡೆದ ಸಂಗತಿ ಏನೆಂದರೆ, ಸತ್ರಜಿತು ತನ್ನ ಮಗಳು ಸತ್ಯಭಾಮೆಯನ್ನು ತನ್ನ ಸೋದರಿ ಅಳಿಯನಾದ ಶತಧ್ವನನೆಂಬ ರಾಜನಿಗೆ ಕೊಟ್ಟು ವಿವಾಹ ಮಾಡಬೇಕೆಂಬ ನಿರ್ಣಯಕ್ಕೆ ಬಂದಿದ್ದನು. ಆ ಸಂಗತಿಯನ್ನು ಶತಧ್ವನನೊಂದಿಗೆ ಮಾತನಾಡಲು ತನ್ನ ತಮ್ಮನಾದ ಪ್ರಸನ್ನಜಿತನನ್ನು ಕಳುಹಿಸಿದನು. ಪ್ರಸನ್ನಜಿತು ಶಮಂತಕ ಮಣಿಯನ್ನು ಧರಿಸಿಕೊಂಡು ಅರಣ್ಯ ಮಾರ್ಗದಲ್ಲಿ ಹೋಗುತ್ತಿದ್ದಾಗ ಒಂದು ಸಿಂಹವು ಆ ಮಣಿಯಿಂದ ಆಕರ್ಷಿತವಾಗಿ ಪ್ರಸನ್ನಜಿತುವನ್ನು ಕೊಂದು ಹಾಕಿತು. ಆಗ ಜಾಂಬವಂತನು ಅದನ್ನು ನೋಡಿ ಸಿಂಹವನ್ನು ಕೊಂದು ಆ ಮಣಿಯನ್ನು ತೆಗೆದುಕೊಂಡು ಹೋಗಿ ತನ್ನ ಕುಮಾರಿ ಜಾಂಬವಂತಿಯ ಕೈಗೆ ಕೊಟ್ಟನು. ಮಣಿಯನ್ನು ಆಸೆಯಿಂದ ಕೇಳಿ ಎದೆಯ ಮೇಲೆ ಅಲಂಕರಿಸಿಕೊಂಡು ಹೋದ ತನ್ನ ತಮ್ಮನು ಹಿಂದಿರುಗಿ ಬರೆದಿರುವುದನ್ನು ನೋಡಿ ಕೃಷ್ಣನ ಮೇಲೆಯೇ ಸತ್ರಜಿತುವಿಗೆ ಸಂಶಯವಾಯಿತು. ಕೃಷ್ಣನು ಆ ಮಣಿಯನ್ನು ಕೇಳಿದ್ದಾನಷ್ಟೇ. ಅಂತೆಲ್ಲ ಕೃಷ್ಣನು ತನ್ನ ತಮ್ಮನನ್ನು ಕೊಂದು ಶಮಂತಕ ಮಣಿಯನ್ನು ಅಪಹರಿಸಿಕೊಂಡು ಹೋದನೆಂದು ಸತ್ರಜಿತು ಹೇಳಿಕೊಂಡಾಡಿದನು. ಸತ್ಯಭಾಮೆಯನ್ನು ಮದುವೆಯಾಗಬೇಕೆಂದು ಹೊಂಚಿಕೊಂಡಿದ್ದ ಶತಧನ್ವನು ಸತ್ರಜಿತುವನ್ನು ಸಮಾಧಾನಪಡಿಸುತ್ತಾ ಜರಾಸಂಧನೇ ಮೊದಲಾದ ಕೃಷ್ಣನ ಶತ್ರುಗಳ ಹತ್ತಿರ ದೂರು ಕೊಟ್ಟನು. ಅವರು ಸತ್ರಜಿತುವಿನ ಪಕ್ಷವಾಗಿ ಕೃಷ್ಣನ ಮೇಲೆ ಹಾಗೆ ತೀರಿಸಲು ಸಹಾಯ ಮಾಡುವುದೆಂದು ಸುದ್ದಿ ಕಳುಹಿಸಿದರು. ಇಲ್ಲಿ ಕೃಷ್ಣನು ಶಮಂತಕ ಮಣಿಯನ್ನು ಹುಡುಕುತ್ತಾ ಅರಣ್ಯದಲ್ಲಿ ಸತ್ತಬಿದ್ದ ಪ್ರಸನ್ನನನ್ನು, ಸಿಂಹವನ್ನು, ಜಾಂಬವಂತನ ಹೋದ ಪಾದಚಿಹ್ನೆಗಳನ್ನು ನೋಡಿ ಜಾಂಬವಂತನ ಗುಹೆಗೆ ಹೋದನು. ಗುಹೆಯೊಳಗೆ ಸುಂದರಿಯಾದ ಜಾಂಬವಂತಿ ಶಮಂತಕ ಮಣಿಯನ್ನು ಚೆಂಡಿನ ಹಾಗೆ ಆರಿಸುತ್ತಾ ಆಟವಾಡುತ್ತಿದ್ದಳು. ಜಾಂಬವಂತಿ ಚಿಕ್ಕ
ಮಗುವಾಗಿರುವಾಗಲೇ ಅರಣ್ಯದಲ್ಲಿ ಸಿಕ್ಕಿದ ಅನಾಥ ಶಿಶುವಾಗಿದ್ದ ರಾಜಪುತ್ರಿ. ಜಾಂಬವಂತನು ಅವಳನ್ನು ಎತ್ತಿಕೊಂಡು ಬಂದು ಅತ್ಯಂತ ವಾತ್ಸಲ್ಯದಿಂದ ಪೋಷಿಸಿ ಬೆಳೆಸಿದನು. ಶಮಂತಕ ಮಣಿಯನ್ನು ತೆಗೆದುಕೊಳ್ಳಲು ಕೃಷ್ಣನು ಅವಳ ಕೈಯನ್ನು ಹಿಡಿದನು. ಜಾಂಬವಂತಿ ಕೃಷ್ಣನನ್ನು ನೋಡಿ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸದೆ ತಲೆ ತಗ್ಗಿಸಿ ನಾಚಿಕೊಂಡು ಕಡೆಗಣ್ಣಿನಿಂದ ಕೃಷ್ಣನನ್ನೇ ನೋಡಿಕೊಂಡಿರಲು ಜಾಂಬವಂತನು ಗುಹೆಯೊಳಗೆ ಬಂದು ಕೃಷ್ಣನ ಮೇಲೆ ಹಾರಿದನು. ಕೃಷ್ಣ ಜಾಂಬವಂತರೊಳಗೆ 12 ದಿನಗಳವರೆಗೆ ದೊಡ್ಡ ಯುದ್ಧವೇ ನಡೆಯಿತು. ಕಡೆಗೆ ಕೃಷ್ಣನು ಮುಷ್ಟಿಯಿಂದ ಜಾಂಬವಂತನ ಎದೆಯ ಮೇಲೆ ಒಮ್ಮೆ ಬಲವಾದ ಗುದ್ದು ಹೊಡೆದನು. ಆ ಹೊಡೆತದಿಂದ ಹಿಂದಿನ ರಾಮನೇ ಈಗ ಕೃಷ್ಣನಾಗಿ ಅವತರಿಸಿದನೆಂದು ಜಾಂಬವಂತನಿಗೆ ತಿಳಿಯಿತು. ಕೂಡಲೇ ಜಾಂಬವಂತನು ಕೃಷ್ಣನಿಗೆ ನಮಿಸಿ, ನನ್ನ ರಾಮ, ನನ್ನ ಅಜ್ಞಾನ ಕ್ಷಮಿಸಿ. ಜಾಂಬವಂತಿಯ ಕೈ ಹಿಡಿದಾಗಲೇ ನಾನು ತಿಳಿಯಬೇಕಿತ್ತು, ಇನ್ನು ಇವಳು ನಿನ್ನವಳೇ ಎಂದು ಹೇಳಿ ಶಮಂತಕ ಮಣಿಯನ್ನು ಜಾಂಬವಂತಿಯನ್ನು ಕೃಷ್ಣನ ಕೈಗೆ ಸಮರ್ಪಿಸಿದನು. ಕೃಷ್ಣನು ಜಾಂಬವತಿಯನ್ನು ಕರೆದುಕೊಂಡು ದ್ವಾರಕೆಗೆ ಬಂದನು. ಶಮಂತಕ ಮಣಿಯನ್ನು ಶತ್ರುಜಿತುವಿಗೆ ಕೊಟ್ಟು ನಡೆದ ಸಂಗತಿಯನ್ನೆಲ್ಲ ಹೇಳಿದನು. ಶತ್ರುಜಿತು ಪಶ್ಚಾತ್ತಾಪದಿಂದ, ಕೃಷ್ಣ, ಧನವನ್ನು ಕಳೆದುಕೊಂಡು ಪಾಪಾತ್ಮನಾಗಿ ನಾನು ಆಲೋಚನೆಯನ್ನೇ ಮಾಡದೆ ಮಹಾ ಅಪರಾಧ ಮಾಡಿಬಿಟ್ಟೆನು. ನನ್ನನ್ನು ನೀನು ಇಷ್ಟ ಬಂದ ಹಾಗೆ ದಂಡಿಸಿಬಿಡು ಎಂದನು. ಇನ್ನೇಕೆ ಬೇರೆ ದಂಡನೆ? ನಿಮ್ಮ ಪಶ್ಚಾತ್ತಾಪವೇ ದಂಡನೆಯೂ ಆಯಿತು, ನನ್ನ ಅಪವಾದವೂ ಹೋಯಿತು, ಸಂತೋಷವಾಯಿತು ಎಂದನು ಕೃಷ್ಣ. ಆಗ ಶತ್ರುಜಿತು ತನ್ನ ಅಪಚಾರಕ್ಕೆ ಪರಿಹಾರವಾಗಿ ಶಮಂತಕ ಮಣಿಯನ್ನು ಸತ್ಯಭಾಮೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಂಡನು. ಕೃಷ್ಣನು ಸತ್ಯಭಾಮೆಯ ಕೈಯನ್ನು ಹಿಡಿದು ಸ್ವೀಕರಿಸಿಕೊಂಡು ಶಮಂತಕ ಮಣಿಯನ್ನು ಶತ್ರುಜಿತುವೇ ಇಟ್ಟುಕೊಳ್ಳಬೇಕೆಂದು ಹೇಳಿ ತಿರುಗಿ ಕೊಟ್ಟನು. ಅದನ್ನು ನೋಡಿ ಸತ್ಯಭಾಮೆ, ನೋಡಿದಿರಾ ಅಪ್ಪ, ನಾನು ಹೆಚ್ಚಿನವಳೋ ಮಣಿ ಹೆಚ್ಚಿನದೋ ಎಂಬುದು ಈಗ ಗೊತ್ತಾಯಿತಷ್ಟೇ. ಇದೆಲ್ಲದಕ್ಕೂ ಮೂಲ ಕಾರಣನಾದ ವಿಘ್ನೇಶ್ವರನನ್ನು ಕೂಡ ಕಡಿಮೆ ಪಡಿಸಿ ಇಂದೊಮ್ಮೆ ಏನು ಹೇಳಿದಿರಿ? ವಿಘ್ನೇಶ್ವರನನ್ನು ನಂಬಿದವಳಾದ ನನ್ನ ಮನೋ ಇಚ್ಛೆ ಸಿದ್ಧಿಸಿತು ನೋಡಿದರಾ ಎಂದು ಕಣ್ಣು ಮುಚ್ಚಿ ವಿಘ್ನೇಶ್ವರನನ್ನು ಧ್ಯಾನಿಸಿ ಕೈ ಮುಗಿದಳು. ಕೃಷ್ಣನು ಶತ್ರುಜಿತುವು ವಿಘ್ನೇಶ್ವರನನ್ನು ಧ್ಯಾನಿಸಿ ಕೈ ಮುಗಿದರು. ಅಷ್ಟು ಮಾತ್ರವಲ್ಲದೆ ಶತ್ರುಜಿತು ತನ್ನದೂ ತಪ್ಪಾಯಿತೆಂದು ಕ್ಷಮೆ ಕೇಳುತ್ತಾ ಕೈ ಮುಗಿದನು. ಸತ್ಯಭಾಮೆಯ ಮಾತು ನಿಜ, ಎಲ್ಲವೂ ವಿಘ್ನೇಶ್ವರನ ಲೀಲೆಯೇ. ಶಮಂತಕ ಮಣಿಗಿಂತಲೂ ಮೌಲ್ಯ ಸತ್ಯಭಾಮ ಮಣಿ. ಗಣೇಶ, ಹೀಗೆಯೇ ದಯವಿಡು ಎಂದು ಕೃಷ್ಣನು ಕೈ ಜೋಡಿಸಿದನು. ಆಗ ಆಕಾಶದಲ್ಲಿ ವಿಘ್ನೇಶ್ವರನು ಸೊಂಡಿಲಾಡಿಸುತ್ತಾ ಪ್ರತ್ಯಕ್ಷನಾಗಿ, ಭಗವಂತನು ಸತ್ಯಕ್ಕೆ ವಶನಾಗಿರುವನು. ಸತ್ಯವೆಂದರೆ ಅವನಿಗೆ ಅತ್ಯಂತ ಪ್ರಿಯ. ಸತ್ಯವೇ ಅವನ ಸೊತ್ತು. ಅದರ ಪ್ರತಿರೂಪವೇ ಸತ್ಯಭಾಮ. ಸತ್ಯಭಾಮ ವಿವಾಹದಿಂದ ಕೃಷ್ಣನಿಗೆ ಸತ್ಯಪತಿ ಎಂಬ ಹೆಸರು ಬಂತು. ಶಮಂತಕ ಮಣಿ ಕತೆ ಕೇಳಿದವರಿಗೆ ಅಪನಿಂದೆಗಳು ಬರವು ಎಂದು ಹೇಳಿ ಮಾಯವಾದನು. ಶತ್ರುಜಿತು ಸತ್ಯಭಾಮ ಕೃಷ್ಣರ ವಿವಾಹವನ್ನು ಮಹಾವೈಭವದಿಂದ ಜರುಗಿಸಿದನು. ಅದಾದ ಮೇಲೆ ಕೃಷ್ಣನು ಜಾಂಬವತಿಯನ್ನು ಕೂಡ ವಿವಾಹ ಮಾಡಿಕೊಂಡನು. ಜಾಂಬವಂತನು ಕೃಷ್ಣನೊಂದಿಗೆ, ಕೃಷ್ಣ, ನೀನು ರಾಮಾವತಾರದಲ್ಲಿದ್ದಾಗ ನಿನ್ನೊಂದಿಗೆ ಯುದ್ಧ ಮಾಡಬೇಕೆಂದಿರುವ ನನ್ನ ಅಭಿಲಾಷೆಯನ್ನು ಹೇಳಿದೆನು. ನಿನ್ನಂತಹ ಅಳಿಯನನ್ನು ಸಂಪಾದಿಸಿದ ಜನಕ ಮಹಾರಾಜನ ಅದೃಷ್ಟಕ್ಕೆ ಅಸೂಯೆಯಾಗಿದ್ದೆ ಎಂತಲೂ ತಿಳಿಸಿದ. ನನ್ನ ಆ 2 ಕೋರಿಕೆಗಳನ್ನು ಈಗ ತೀರಿಸಿದೆಯಲ್ಲ, ನಾನೀಗ ಧನ್ಯನಾದೆ ಎಂದು ಹೇಳಿ ಅರಣ್ಯಕ್ಕೆ ಹೊರಟು ಹೋದನು. ಮುಂದೆ ಬೇಗದಲ್ಲಿ ಶತಧ್ವನನು ಶತ್ರುಜಿತುವನ್ನು ಕೊಲೆ ಮಾಡಿ ಶಮಂತಕ ಮಣಿಯನ್ನು ಅಪಹರಿಸಿಕೊಂಡು ಕೃತವರ್ಮ ಮತ್ತು ಅಕ್ರೂರರ ಜೊತೆಯಲ್ಲಿ ಓಡಿ ಹೋದನು. ಕೃಷ್ಣನು ಶತಧ್ವನನ್ನು ಹುಡುಕಿ ಹಿಡಿದು ಯುದ್ಧದಲ್ಲಿ ಕೊಂದನು. ಅಕ್ರೂರ, ಕೃತವರ್ಮರು ಮಣಿಯೊಂದಿಗೆ ಓಡಿ ಹೋದರು. ಕೃಷ್ಣನು ಅವರನ್ನೂ ಹುಡುಕಿ ಹಿಡಿದು ಮಣಿಯನ್ನು ವಶಪಡಿಸಿಕೊಂಡು ತಂದು ಸತ್ಯಭಾಮೆಗೆ ಕೊಟ್ಟನು. ಆ ನಂತರ ಕೃಷ್ಣನು ಮಿತ್ರವಿಂದ, ಕಾಳಿಂದಿ, ಭದ್ರ, ನಗ್ನಜಿತ, ಲಕ್ಷ್ಮಣ ಎಂಬ ಕನ್ಯೆಯರನ್ನು ಕೂಡ ಮದುವೆ ಮಾಡಿಕೊಂಡನು. ಪ್ರತಿ ವರ್ಷ ವಿನಾಯಕ ಚೌತಿಯ ದಿನವೂ ಸತ್ಯಭಾಮೆ ಎಲ್ಲರೊಂದಿಗೆ ಕೂಡಿ ವಿಘ್ನೇಶ್ವರನನ್ನು ಪೂಜಿಸುತ್ತಿದ್ದಳು. ಶಮಂತಕ ಮಣಿಯ ಪ್ರಭಾವದಿಂದ ಸತ್ಯಭಾಮೆಯೇ ಅಂತಃಪುರದಲ್ಲಿ ಅಪಾರವಾಗಿ ಬಂಗಾರವು ತುಂಬಿಕೊಳ್ಳುತ್ತಿತ್ತು. ಅದರಿಂದ ತಾನೇ ಐಶ್ವರ್ಯವಂತಳೆಂಬ ಸಂಪರ್ಕವನ್ನು ಹೊಂದಿದಳು. ಇದಿಷ್ಟು
ಸತ್ಯಭಾಮೆಯ ಕತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ.